ರಾಮ ಎಂಬ ಎರಡಕ್ಷರದ ಪದದಲ್ಲಿ ಮಾಧುರ್ಯತೆ ಇದೆ. ರಾಮನಾಮ ಜಪದಿಂದ ಶರೀರ ಹಾಗೂ ಮನಸ್ಸಿಗೆ ಶಾಂತಿ, ನೆಮ್ಮದಿ ಹಾಗೂ ಆಧ್ಯಾತ್ಮಿಕ ಅನುಭವ ಸಿಗುತ್ತೆ. ಸ್ನೇಹಿತರೆ, ಸಾವಿರಾರು ಸಂತರು, ಮಹಾತ್ಮರು ರಾಮನಾಮದಿಂದ ಅಲೌಕಿಕ ಶಾಂತಿ ಹಾಗೂ ಮೋಕ್ಷತ್ವವನ್ನು ಪಡೆದಿದ್ದಾರೆ. ರಾಮನಾಮದ ಮಹಿಮೆ ರಾಮನಿಗಿಂತಲೂ ಹಿರಿದು ಭವದ ಕತ್ತಲೆಯಿಂದ ಆನಂದದ ಬೆಳಕಿನತ್ತ ಕೊಂಡೊಯ್ಯುವ ದೀಪವೇ ರಾಮನಾಮ. ಭವದುಃಖದ ಪರಿಹಾರಕ್ಕಾಗಿ ರಾಮನಾಮ ಒಂದೇ ಸಾಕು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಮನಾಮದಿಂದ ಆಗುವಂತಹ ಉಪಯೋಗವನ್ನು ತಿಳಿದುಕೊಳ್ಳೋಣ. ಶ್ರೀರಾಮನನ್ನೇ ನೆನೆದು ಪೂಜಿಸಿ ಶಬರಿ ಮುಮುಕ್ಷತ್ವವನ್ನು ಪಡಿತಾಳೆ. ಸಮರ್ಥ ರಾಮದಾಸರು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ತ್ರಯೋದಶಾಕ್ಷರಿ ಮಂತ್ರವನ್ನು 13 ಕೋಟಿ ಸಲ ಬರೆದು ಸಾಕ್ಷಾತ್ ರಾಮನ ದರ್ಶನವನ್ನು ಪಡಿತಾರೆ. ವಾನರರ ಸೇನೆ ರಾಮ ದರ್ಶನದಿಂದ ಪುನೀತವಾಗುತ್ತೆ. ಹೀಗೆ ಶರಣಾಗತರನ್ನು ರಕ್ಷಿಸುವ ಭಕ್ತವತ್ಸಲ ಶ್ರೀರಾಮ. ಆತನ ನಾಮ ಜಪದಿಂದ ಮಾತ್ರ ಕಲಿಯುಗದ ದುಃಖ ದುಮ್ಮಾನಗಳ ಪರಿಹಾರಕ್ಕೆ ಸಾಧ್ಯ. ರಾಮನಾಮ ಸಂಕೀರ್ತನೆಯಿಂದ ಈ ಭವಸಾಗರವನ್ನು ದಾಟಲು ಸುಲಭ ಮತ್ತು ಸಾಧ್ಯ. ರಾಮನಾಮದಲ್ಲಿದೆ ಅದ್ಭುತ ಶಕ್ತಿ, ಅಪಾರ ಮಹಿಮೆ. ಆ ಶಕ್ತಿ ಮಹಿಮೆಗಳ ದರ್ಶನ ಕೇವಲ ಶ್ರದ್ಧಾ, ಭಕ್ತಿ, ವಿಶ್ವಾಸ ಹಾಗೂ ಅನನ್ಯವಾದ ತನ್ಮಯತೆಯಿಂದ ಮಾತ್ರ ಸಾಧ್ಯ. ಅಣೋರಣೀಯಾನ್ ಮಹತೋ ಗರಿಯಾನ್ ಅಂದರೆ ಅಣುವಿನಲ್ಲಿ ಅಣು, ಮಹತ್ತಿನಲ್ಲಿ ಹಿರಿದು ರಾಮನಾಮ ಅಂತ. ಇದನ್ನರಿತು ವ್ಯಕ್ತಿಗೆ ಭವಸಾಗರದ ಅಳುಕಿಲ್ಲ, ದುಃಖ ನೋವುಗಳಿಲ್ಲ. ರಾಮನಾಮದ ಮಹಿಮೆಯಿಂದ ಜಪಹಿಂ ನಾಮು ಜನ ಆರತ ಭಾರಿ ಮಿಟಹಿಂ ಕುಸಂಕಟ ಹೋಹಿಂ ಸುಖಾರಿ ಅಂತಾರೆ. ಪ್ರತಿದಿನ ಮನದಲ್ಲಿ 2 ನಿಮಿಷ ರಾಮನಾಮವನ್ನು ನೆನೆದರೆ ಸಾಕು. ಅದೇ ಶ್ರೀರಾಮನ ನಿತ್ಯ ಪೂಜೆ. ರಾಮನ ಸಂಕೀರ್ತನೆಯಿಂದ ಕೇವಲ ಮನಃಶಾಂತಿ ಅಷ್ಟೇ ಅಲ್ಲ, ಕರ್ಮಶುದ್ಧಿ, ವಿಚಾರ ಶುದ್ಧಿಗಳು ಸಹ ಆಗುತ್ತೆ. ಪ್ರಕೃತಿಯ ಆರಾಧನೆಯೂ ಕೂಡ ರಾಮನಾಮ ಜಪದಿಂದ ಸಾಧ್ಯ. ರಾಮನಿಲ್ಲದ ಪ್ರಕೃತಿ, ಪ್ರಪಂಚ, ಚರಾಚರ ವಸ್ತುಗಳವ್ಯಾವೂ ಶೂನ್ಯವೇ. ಅಪನ್ನಃ ಸಂಸ್ಮೃತಿ ಘೋರಂ ಯನ್ನಾಮ ವಿವಶೋ ಗೃಣಾನ್ ತತಃ ಸಾಧ್ಯ ವಿಮುಚ್ಯೇತ ಯದ್ವಿಭೇತಿ ಸ್ವಯಂ ಭಯಂ ಅಂದರೆ ಘೋರ ಸಂಸಾರ ಬಂಧನದಲ್ಲಿ ನಿಲುಕಿರುವ ಮನುಷ್ಯನಾದವನು ರಾಮನಾಮವನ್ನು ಜಪಿಸಿದ ತಕ್ಷಣವೇ ಎಲ್ಲ ಬಂಧನಗಳಿಂದ ವಿಮುಕ್ತನಾಗ್ತಾನೆ. ರಾಮನ ದಿವ್ಯ ಸ್ಥಾನವನ್ನು ಹೊಂದಲು ಅರ್ಹತೆಯನ್ನು ಗಳಿಸ್ತಾನೆ. ರಾಮನಾಮ ಸ್ವಯಂ ಜ್ಯೋತಿ, ಸ್ವಯಂ ಮಣಿ. ರಾಮನಾಮವನ್ನು ಜಪಿಸುವವನೆಂದು ಅಂಧಕಾರದಲ್ಲಿ ಇರಲು ಸಾಧ್ಯವೇ ಇಲ್ಲ. ಶ್ರೀಮದ್ ಭಾಗವತ ಪುರಾಣ. ನ ದೇಶ ನಿಯಮಸ್ತಸ್ಮಿನ್ ನ ಕಾಲ ನಿಯಮಸ್ತಥಾ ನೋಚಿಷ್ಟೇಪಿ ನಿಷೇಧೋಸ್ತಿ ಶ್ರೀಹರೇರ್ನಾಮಲುಬ್ಧಕ ಅಂದರೆ ರಾಮ ಮಂತ್ರವನ್ನು ಜಪಿಸಲು ದೇಶದ ನಿಯಮವಿಲ್ಲ, ಕಾಲದ ನಿಯಮವಿಲ್ಲ. ಯಾವುದೇ ಸ್ಥಳ ಹಾಗೂ ಸಮಯದಲ್ಲಿ ರಾಮ ಮಂತ್ರವನ್ನು ಜಪಿಸಬಹುದು. ಅಶುಚಿ, ಅಪವಿತ್ರವಾಗಿರುವಾಗಲೂ ಸಹ ಶ್ರೀರಾಮ ಮಂತ್ರವನ್ನು ಜಪಿಸಬಹುದು ಅನ್ನುತ್ತೆ ಪುರಾಣ. ನಿರ್ದಿಷ್ಟ ಕಠೋರ ನಿಯಮಗಳಾವೂ ಇಲ್ಲ ಈ ರಾಮನಾಮ ಜಪಕ್ಕೆ. ಕೇವಲ ಶ್ರದ್ಧಾ ಭಕ್ತಿಯೊಂದೇ ಬೇಕಾಗಿದೆ ರಾಮನಾಮ ಜಪಿಸುವುದಕ್ಕೆ. ಸ್ನೇಹಿತರೆ, ರಾಮ ಕೇವಲ 2 ಅಕ್ಷರದ ಪದವಲ್ಲ, ಅಲೌಕಿಕ ಸಂತೋಷ, ಶಾಂತಿ, ಜೀವನ ಹಾಗೂ ಧರ್ಮ ಇವು ರಾಮ ಶಬ್ದಕ್ಕಿರುವ ಅರ್ಥ. ಹಾಗಾಗಿ ರಾಮ ಎಂಬುದು ದಿವ್ಯ ಮಂತ್ರ. ವೇದಗಳ ಜ್ಞಾನವಿಲ್ಲದೆಯೂ ಮೋಕ್ಷವನ್ನು ತೋರಿಸುವ ಮಾರ್ಗ ಯಾವುದು ಅಂದರೆ ರಾಮನಾಮ. ರಾಮನಾಮ ಜಪಿಸುವವನಿಗೆ ಸರ್ವ ದುಃಖಗಳಿಂದ ವಿಮೋಚನೆ ಸಿಗುತ್ತೆ. ಹಿಂದಿನ ಕಾಲದಲ್ಲಿ ಪರಸ್ಪರರು ಭೇಟಿಯಾದಾಗ ರಾಮ್ ರಾಮ್ ಎನ್ನುವ ಪದ್ಧತಿ ಇತ್ತು. ರಾಮ ಶಬ್ದವನ್ನು ಬಿಡಿಸಿದಾಗ 3 ಅಕ್ಷರಗಳು ಸಿಗುತ್ತೆ. ರ ಪ್ಲಸ್ ಅ ಪ್ಲಸ್ ಮ ಅಂದರೆ ವ್ಯಂಜನಗಳಲ್ಲಿ 27ನೇದು ರ, ಆ ಸ್ವರಗಳಲ್ಲಿ 2ನೇದು ಮ, ವ್ಯಂಜನೆಗಳಲ್ಲಿ 25ನೇದು. 27, 2, 25, 54. ರಾಮ್ ರಾಮ್ ಎಂದರೆ 54 ಪ್ಲಸ್ 54 108. 108 ನಮಗೆ ಪವಿತ್ರ ಸಂಖ್ಯೆ. ಜಪಮಾಲೆಯಲ್ಲಿರುವ ಮಣಿಗಳು ಸಹ ಅಷ್ಟೇ ಸಂಖ್ಯೆ. ಜಪಮಾಲೆಯನ್ನು ಹಿಡಿದು 108 ಬಾರಿ ಜಪ ಮಾಡಬೇಕೆಂದಿಲ್ಲ.
ರಾಮ ರಾಮ ಎಂದರೆ ಸಾಕು, ಒಂದು ಜಪಮಾಲೆಯನ್ನು ಮಾಡಿದ ಫಲ ಸಿಗುತ್ತೆ. ರಾಮ ಎಂಬುದು ರಘುಪತಿಯ ಉದಾರ ನಾಮ, ಅದು ಅತ್ಯಂತ ಪವಿತ್ರ ಹೆಸರು. ವೇದ ಪುರಾಣಗಳ ಪ್ರಕಾರ ಸಾರ ಸಕಲ ಕಲ್ಯಾಣಗಳ ಭವನ ಈ ರಾಮನಾಮ, ಅಮಂಗಲಗಳ ಹರಣ ಈ ರಾಮನಾಮ. ಈ ರಾಮನಾಮವನ್ನು ಪಾರ್ವತಿ ಸಹಿತ ಪರಮೇಶ್ವರರು ಕೂಡ ಜಪಿಸ್ತಾರೆ, ಇದು ನಿಜ. ರಾಮವೆಂಬ ಪವಿತ್ರ ನಾಮ ಸದಾ ನಮ್ಮ ಮನದಲ್ಲಿರಲಿ. ಶ್ರೀರಾಮನ ಅನುಗ್ರಹ ಸದಾ ನಮಗಿರಲಿ. ಹಾಗಾಗಿ ರಾಮನಾಮ ಭವದ ದಿವ್ಯ ಮಂತ್ರ. ಆತನ ಸ್ಮರಣೆಯೊಂದೇ ಮೋಕ್ಷಪ್ರದಾಯಕ. ಆತನನ್ನು ಸದಾ ಸ್ಮರಿಸಿ ರಾಮನ ದಿವ್ಯ ಕೃಪೆಗೆ ಪಾತ್ರರಾಗೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಹರೇ ರಾಮ, ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ನಮಸ್ಕಾರ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ. ಧನ್ಯವಾದಗಳು.